ಅಜಯ್ಗೆ ಹೇಳಿ, ವೀರಪುರದಲ್ಲಿ ಅಮಾವಾಸ್ಯೆ ದಿನದಂದು ಕೆಟ್ಟ ಕಣ್ಣುಗಳಿಂದ ತಪ್ಪಿಸಿಕೊಳ್ಳಲು ಕೆಲವು ಕ್ರಮಗಳನ್ನು ಅನುಸರಿಸಬೇಕು. ಹಣ ಇರುವ ಚೀಲವನ್ನು ಕುದಿಸಿ ಶುದ್ಧಗೊಳಿಸುವುದು, ವೈಕುಂಠ ಸಂಬಂಧಿತ ಯೋಗಗಳನ್ನು ಮಾಡುವುದು, ವಾರದ ಪ್ರತಿದಿನ ದೇವಿ ದುರ್ಗೆಯ ಪೂಜೆ ಮಾಡುವುದು ಎಂದು ಹೇಳಲಾಗಿದೆ. ರಾತ್ರಿ ಸಮಯದಲ್ಲಿ ಧೂಪ ಹಚ್ಚಿ ಮಂತ್ರಗಳನ್ನು ಜಪಿಸಬೇಕು ಮತ್ತು ಮಧ್ಯರಾತ್ರಿ ವಿಶೇಷ ಕ್ರಮಗಳನ್ನು ಅನುಸರಿಸಬೇಕು. ಅರುಣ್ ಮತ್ತು ರವಿ ಸಂಬಂಧಿಸಿದ ಘಟನೆಗಳು, ವಿದ್ಯಾರ್ಥಿಗಳ ವಿಚಾರಗಳು, ಕೆಲವು ನಿಯಮಗಳು ಮತ್ತು ನಿರ್ಬಂಧಗಳೂ ಇವೆ ಎಂದು ಹೇಳಲಾಗಿದೆ. ಕೆಲವು ಅಪಘಾತಗಳು, ರಾಜಕೀಯ ವಿಷಯಗಳು ಮತ್ತು ಸಮಾಜದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳನ್ನು ಉಲ್ಲೇಖಿಸಲಾಗಿದೆ. ಹೊಸ ದಿನದಲ್ಲಿ ಹೊಸ ಆರಂಭ ಮಾಡಲು, ಆರೋಗ್ಯ ಮತ್ತು ಜೀವನದಲ್ಲಿ ಉತ್ತಮತೆ ತರಲು ಯೋಗ ಮತ್ತು ಪೂಜೆಗಳನ್ನು ಮಾಡಬೇಕು ಎಂದು ಹೇಳಲಾಗಿದೆ. ಇದಲ್ಲದೆ ಅಯೋಧ್ಯೆ, ಶ್ರೀಕೃಷ್ಣ, ರಾವಣವಧೆ ಮುಂತಾದ ಧಾರ್ಮಿಕ ವಿಷಯಗಳು, ಸಂಗೀತ, ರೇಡಿಯೋ, ಯೂಟ್ಯೂಬ್ ಮತ್ತು ಜನರ ಅಭಿಪ್ರಾಯಗಳೂ ಸೇರಿಕೊಂಡಿವೆ. ಕೆಲವೊಂದು ವಿಷಯಗಳು ಗೊಂದಲಕಾರಿಯಾಗಿದ್ದು, ಅವು ಸ್ಪಷ್ಟ ಅರ್ಥ ನೀಡುವುದಿಲ್ಲ.